ಒಂದು ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೆ ಲೈಕ್ ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆ ಅಲ್ಲೊಂದು ರೀತಿಯ ಸ್ಪಷ್ಟತೆ ಸಿಗುತ್ತೆ ಅಲ್ವಾ? ಒಂಥರ ಇಂಜಿನಿಯರಿಂಗ್ ಇದ್ದಾಗೆ. ನಮ್ಮ ಕೈ ಮುಳೆ ಮುರಿದ್ರೆ ಆ ಎಕ್ಸ್ರೇ ಯಂತ್ರ ಆ ಮುರಿದ ಬಿಳಿಗೆರೆಯನ್ನ ಬಹಳ ಸ್ಪಷ್ಟವಾಗಿ ತೋರ್ಸ್ಬಿಡುತ್ತೆ. ಹ್ಮ್ ಹೌದು, ವೈದ್ಯರು ನೇರವಾಗಿ ಆ ಕಡೆ ಬೊಟ್ಟು ಮಾಡಿ, ನೋಡಿ ಇಲ್ಲಿದೆ ಸಮಸ್ಯೆ, ಇದನ್ನೇ ಸರಿ ಮಾಡಬೇಕು ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅದು ಮುರಿದಿದ್ಯೋ ಇಲ್ವೋ ಅನ್ನೋದು ನಮ್ಗೆ ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಕಣ್ಣಿಗ ಕಾಣುವ ಹಿಡಿದು ನೋಡಬಹುದಾದ ವಿಷಯಗಳು ಎದುರಿಗಿದ್ದಾಗ ನಮಗೂ ಒಂಥರ ನೆಮ್ಮದಿ. ಕರೆಕ್ಟ್. ಭೌತಿಕ ಪ್ರಪಂಚದಲ್ಲಿ ಆ ಗೊಂದಲಗಳಿಗೆ ಅವಕಾಶ ತುಂಬಾನೇ ಕಡಿಮೆ. ಆದರೆ ನೋಡಿ, ಅದೇ ನಮ್ಮ ಭಾವನೆಗಳು, ಈ ಮಾನಸಿಕ ಒತ್ತಡ ಅಥವಾ ಆತಂಕದ ಪ್ರಪಂಚಕ್ಕೆ ಕಾಲಿಟ್ಟಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟು ಹೋದಂತೆ ಅನ್ಸುತ್ತೆ. ನಮಗೆ ಎದುರಾಗುವ ಈ ಪ್ರಾಬ್ಲಮ್ಸ್ ಸಂಪೂರ್ಣವಾಗಿ ಮಂಜಾಗಿ ಒಂಥರ ಗೊಂದಲದ ಗೂಡಾಗಿ ಕಾಣುತ್ತೆ. ನಾವೆಲ್ಲರೂ ದಿನನಿತ್ಯ ಕೋಪ, ಬೇಸರ, ಆತಂಕ ಇಲ್ಲಾಂದ್ರೆ ವಿಪರೀತ ಖುಷಿಯನ್ನ ಅನುಭವಿಸ್ತೀವಿ. ಆದ್ರೆ ಈ ಭಾವನೆಗಳು ಅಸಲಿಗೆ ಎಲ್ಲಿಂದ ಬರ್ತವೆ, ಲೈಕ್ ನಮ್ಮ ದಿನಚರ್ಯೆಯನ್ನ ಅವು ಯಾಕೆ ಹೈಜಾಕ್ ಮಾಡ್ತವೆ ಅನ್ನೋದು ಮಾತ್ರ ಬಹುತೇಕರಿಗೆ ಒಂದು ದೊಡ್ಡ ನಿಗೂಢ ರಹಸ್ಯ ಅಲ್ವಾ? ಖಂಡಿತ. ಇದನ್ನೇ ಲೇಖಕರು ಭಾವನಾತ್ಮಕ ಅಜ್ಞಾನ ಅಂತ ಕರೆಯೋದು. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರವೂ ನಾವು ಹೇಗೆ ಫೀಲ್ ಮಾಡ್ತೀವಿ ಅನ್ನೋದ್ರ ಮೇಲೆಯೇ ನಿಂತಿದೆ, ಆದ್ರೂ ಆ ಫೀಲಿಂಗ್ಸ್ ಹಿಂದಿನ ವಿಜ್ಞಾನ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಥಿಬಾಟ್ ಮ್ಯೂರಿಸೆ ಆರ್ ಮಾಸ್ಟರ್ ಯೋರ್ ಎಮೋಷನ್ಸ್ ಪುಸ್ತಕದ ಅಂಶಗಳನ್ನ ತೆಗೆದುಕೊಂಡು ಈ ಮಂಜುಗಟ್ಟಿದ ಭಾವನೆಗಳ ಪ್ರಪಂಚವನ್ನ ಡಿಕೋಡ್ ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಬಹಳ ಸ್ಪಷ್ಟ. ಬರೀ ಭಾವನೆಗಳ ಬಗ್ಗೆ ಮಾತಾಡೋದಲ್ಲ, ಬದಲಾಗಿ ಆ ಭಾವನೆಗಳು ಹೇಗೆ ಸೃಷ್ಟಿಯಾಗ್ತವೆ ಅನ್ನೋದರ ಮೆಕ್ಯಾನಿಸಂ ಅರ್ಥ ಮಾಡ್ಕೊಂಡು ಅವನ್ನ ನಮ್ಮ ಲಾಭಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ನೋಡೋದು. ಹೌದು, ಯಾಕಂದ್ರೆ ಈ ಮಾಹಿತಿನೇ ನಮ್ಮ ದೈನಂದಿನ ಬದುಕಿಗೆ ನಿಜವಾದ ಆಧಾರ. ಜಾನ್ ಮಿಲ್ಟನ್ ಅವರ ಪ್ರಸಿದ್ಧ ಸಾಲುಗಳಿವೆಯಲ್ಲ, ಮನಸ್ಸು ತನ್ನದೇ ಆದ ಒಂದು ಸ್ಥಳದಲ್ಲಿದೆ, ಅದು ನರಕವನ್ನ ಸ್ವರ್ಗವನ್ನಾಗಿ ಮಾಡಬಲ್ಲದು, ಹಾಗೆಯೇ ಸ್ವರ್ಗವನ್ನ ನರಕವನ್ನಾಗಿಯೂ ಮಾಡಬಲ್ಲದು ಅಂತ. ವಾವ್! ಅದು ಅಕ್ಷರಶಃ ಸತ್ಯ ಅಲ್ವಾ? 100% ಸತ್ಯ. ನಮ್ಮ ಭಾವನೆಗಳು ನಮ್ಮ ಜೀವನದ ಗುಣಮಟ್ಟವನ್ನ ಸಂಪೂರ್ಣವಾಗಿ ನಿರ್ಧರಿಸ್ತವೆ. ಆದರೆ ಆ ಸ್ವರ್ಗ ಅಥವಾ ನರಕವನ್ನ ಶುರುವಾಗೋ ಪ್ರಕ್ರಿಯೆ ಶುರುವಾಗೋದೇ ನಮ್ಮ ಮಿದುಳಿನ ಪ್ರಾಚೀನ ವಿನ್ಯಾಸದಿಂದ. ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕಾದ ಆಘಾತಕಾರಿ ಸತ್ಯ ಏನಂದ್ರೆ, ನಮ್ಮ ಮಿದುಳಿನ ಮುಖ್ಯ ಕೆಲಸ ನಮ್ಮನ್ನ ಸಂತೋಷವಾಗಿಡೋದು ಅಲ್ಲವೇ ಅಲ್ಲ. ಒಂದು ನಿಮಿಷ, ಸಂತೋಷವಾಗಿಡೋದು ಮಿದುಳಿನ ಕೆಲ್ಸ ಅಲ್ವಾ? ಹಾಗಾದ್ರೆ ಮತ್ತೆ ಅದರ ಕೆಲ್ಸ ಏನು? ಅದರ ಏಕೈಕ ಗುರಿ ನಮ್ಮನ್ನ ಬದುಕುವಂತೆ ಮಾಡೋದು, ಅಂದ್ರೆ ಸರ್ವೈವಲ್. ಓಕೆ, ಸಂತೋಷಕ್ಕಿಂತ ಬದುಕಿ ಉಳಿಯೋದೇ ಮಿದುಳಿಗೆ ಮುಖ್ಯ ಅಂದ್ರೆ ನಾವು ದಿನವಿಡೀ ಖುಷಿಯಾಗಿರ್ಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ರೂ ಮಿದುಳಿನ ಅಜೆಂಡಾನೇ ಬೇರೆ ಇರುತ್ತೆ ಅಂತಾನಾ? ಎಕ್ಸಾಕ್ಟ್ಲಿ. ನಮ್ಮ ಮಿದುಳು ಇಂದಿನ ಆಧುನಿಕ ಜಗತ್ತಿಗೆ ತಕ್ಕಂತೆ ಸಂಪೂರ್ಣವಾಗಿ ಅಪ್ಡೇಟ್ ಆಗಿಲ್ಲ ಗೊತ್ತಾ? ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಮನುಷ್ಯ ಬದುಕ್ತಿದ್ದಾಗ ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅಥವಾ ತನ್ನ ಗುಂಪಿನಿಂದ ತಿರಸ್ಕರಿಸಲ್ಪಟ್ರೆ ಅದರ ಅರ್ಥ ನೇರವಾದ ಸಾವು. ಒಂಟಿಯಾಗಿ ಬೇಟೆಯಾಡೋದು ಅಥವಾ ಕಾಡು ಮೃಗಗಳಿಂದ ರಕ್ಷಿಸ್ಕೊಳ್ಳೋದು ಅಸಾಧ್ಯವಾಗಿತ್ತು. ಹೌದು. ಆದ್ದರಿಂದ ನಮ್ಮ ಮಿದುಳಿನ ಅಮಿಗ್ಡೇಲಾ ಅನ್ನೋ ಭಾಗ ಸದಾಕಾಲ ಅಪಾಯಗಳಿಗಾಗಿ ಹುಡುಕಾಡ್ತಾನೆ ಇರುತ್ತೆ. ಯಾರಾದರೂ ತಿರಸ್ಕಾರ ಮಾಡಿದ್ರೆ ಅಥವಾ ಸಣ್ಣ ಅಪಾಯದ ಸುಳಿವು ಸಿಕ್ಕರೂ ಮಿದುಳು ತಕ್ಷಣವೇ ಎಚ್ಚೆತ್ತುಕೊಳ್ಳುವಂತೆ ಡಿಸೈನ್ ಆಗಿದೆ. ಇದನ್ನೇ ಮನೋವಿಜ್ಞಾನದಲ್ಲಿ ನೆಗೆಟಿವಿಟಿ ಬಯಾಸ್ ಅಥವಾ ನಕಾರಾತ್ಮಕತೆಯತ್ತ ಒಲವು ಅಂತ ಕರೀತಾರೆ. ಇದು ನಿಜಕ್ಕೂ ಕುತೂಹಲಕಾರಿ. ಇದನ್ನ ಯೋಚನೆ ಮಾಡಿದ್ರೆ ನನಗೊಂದು ಉದಾಹರಣೆ ನೆನಪಾಗುತ್ತೆ. ಈಗ ನೋಡಿ, ಒಬ್ಬ ಲೇಖಕ ತನ್ನ ಪುಸ್ತಕವನ್ನ ಬಿಡುಗಡೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದಕ್ಕೆ 50 ಜನ ಅದ್ಭುತವಾದ 5 ಸ್ಟಾರ್ ರಿವ್ಯೂ ಕೊಟ್ಟಿರ್ತಾರೆ. ಆದ್ರೆ ಎಲ್ಲೋ ಒಬ್ಬ ವ್ಯಕ್ತಿ ಆನ್ಲೈನ್ನಲ್ಲಿ ಒಂದು 1 ಸ್ಟಾರ್ ರಿವ್ಯೂ ಬರೆದು ಇದು ಕಳಪೆ ಪುಸ್ತಕ ಅನ್ಬಿಡ್ತಾನೆ. ಅವಾಗ ಆ ಲೇಖಕನಿಗೆ ಆ 50 ಒಳ್ಳೆಯ ರಿವ್ಯೂಗಳು ಖಂಡಿತ ನೆನಪಾಗಲ್ಲ. ಹೌದು, ಅಂದು ರಾತ್ರಿ ಆತನಿಗೆ ನಿದ್ದೆನೇ ಬರಲ್ಲ. ಆ ಒಂದು ನಕಾರಾತ್ಮಕ ವಿಮರ್ಶೆ ಆತನ ನೆಮ್ಮದಿ ಕೆಡಿಸ್ತೆ. ಅಂದ್ರೆ ಆ ಪ್ರಾಚೀನ ಮಿದುಳು ಆ 1 ಸ್ಟಾರ್ ರಿವ್ಯೂವನ್ನ ತನ್ನ ಜೀವಕ್ಕ ಬಂದ ಅಪಾಯ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ತಿದ್ಯಾ? ಕರಾರುವಾಗಿ ಹೇಳಿದ್ರಿ. ಆ 1 ಸ್ಟಾರ್ ರಿವ್ಯೂನಿಂದ ಆತನ ಊಟಕ್ಕೇನು ಕುತ್ತು ಬರೋದಿಲ್ಲ, ಆತ ಮರದಿಂದ ಕೆಳಗೇನು ಬೀಳೋದಿಲ್ಲ. ಆದ್ರೂ ಮಿದುಳು ಆ ಸಾಮಾಜಿಕ ತಿರಸ್ಕಾರವನ್ನ ತನ್ನ ಅಸ್ತಿತ್ವಕ್ಕೆ ಬಂದ ಗಂಡಾಂತರ ಅನ್ನೋ ರೀತಿ ಬಿಂಬಿಸಿ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಅಂದ್ರೆ
ನಮ್ಮ ಮೆದುಳಿಗೆ ವಾಸ್ತವಿಕ ಅಪಾಯ ಮತ್ತು ಬರೀ ಭಾವನಾತ್ಮಕ ಅಪಾಯದ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ಕರೆಕ್ಟ್, ಗೊತ್ತಿಲ್ಲ. ಅದಕ್ಕೆ ಸಣ್ಣ ಕಾಮೆಂಟ್ ಕೂಡ ನಮಗೆ ಜೀವ ಭಯ ತರಿಸ್ದಂಗೆ ಫೀಲ್ ಆಗುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಮ್ಮ ಮಿದುಳಿಗೆ ಈ ನಕಾರಾತ್ಮಕತೆ ಇಷ್ಟವಿಲ್ಲ, ಅದು ಒತ್ತಡ ತರುತ್ತೆ ಎಂದಾದ್ರೆ ನಾವ್ಯಾಕೆ ಪದೇ ಪದೇ ಸ್ಮಾರ್ಟ್ಫೋನ್ಗಳಲ್ಲಿ ಆ ನೆಗೆಟಿವ್ ನ್ಯೂಸ್ ಓದ್ತಾ ಆ ಡೂಮ್ ಸ್ಕ್ರೋಲಿಂಗ್ ಮಾಡ್ತೀವಿ? ಬೇಸರವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದು ನಮ್ಮ ಡಿಫಾಲ್ಟ್ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ? ಇಲ್ಲಿ ನಾವು ಡೋಪಮೈನ್ ಅನ್ನೋ ರಾಸಾಯನಿಕದ ಜಾಲಕ್ಕೆ ಸಿಲುಕಿದ್ದೀವಿ. ಡೋಪಮೈನ್ ಅನ್ನ ನಾವು ಸಾಮಾನ್ಯವಾಗಿ ಸಂತೋಷದ ರಾಸಾಯನಿಕ ಅಂತ ಅನ್ಕೊಳ್ತೀವಿ. ಆದರೆ ವಿಜ್ಞಾನದ ಪ್ರಕಾರ ಇದು ಸಂತೋಷಕ್ಕಿಂತ ಹೆಚ್ಚಾಗಿ ರಿವಾರ್ಡ್ ಸೀಕಿಂಗ್ ಅಥವಾ ಬಹುಮಾನವನ್ನ ಹುಡುಕೋ ಪ್ರವೃತ್ತಿಯನ್ನ ಪ್ರಚೋದಿಸೋ ರಾಸಾಯನಿಕ. ಅಂದ್ರೆ ಅದು ನಮಗೆ ಖುಷಿ ಕೊಡಲ್ಲ, ಆದ್ರೆ ಖುಷಿ ಸಿಗ್ಬಹುದು ಅನ್ನೋ ಆಸೆಯನ್ನ ಹುಟ್ಟಿಸುತ್ತೆ. ಎಕ್ಸಾಕ್ಟ್ಲಿ. ಪ್ರಾಚೀನ ಕಾಲದಲ್ಲಿ ಹೊಸ ಆಹಾರದ ಮೂಲ ಹುಡುಕಿದಾಗ ಮಿದುಳಲ್ಲಿ ಡೋಪಮೈನ್ ಬಿಡುಗಡೆಯಾಗಿ ಆ ಕ್ರಿಯೆಯನ್ನ ಪದೇ ಪದೇ ಮಾಡುವಂತೆ ಅದು ಪ್ರೇರೇಪಿಸ್ತಿತ್ತು. ಆದರೆ ಇಂದು ಟೆಕ್ ಕಂಪನಿಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಈ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹ್ಯಾಕ್ ಮಾಡಿವೆ. ಹ್ಯಾಕ್ ಮಾಡಿವೆ ಅಂದ್ರೆ ನಮಗೆ ಬೇಕಾದ ಹಾಗೆ ನಾವು ಫೋನ್ ನ್ಯಾವಿಗೇಟ್ ಮಾಡೋ ಬದಲು ಆ ಆಪ್ಗಳು ನಮ್ಮ ಮಿದುಳನ್ನ ಕಂಟ್ರೋಲ್ ಮಾಡ್ತಿವೆ ಅಂತಾನಾ? ಇದು ಹೇಗೆ ಕೆಲಸ ಮಾಡುತ್ತೆ? ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂನಲ್ಲಿ ಬರುವ ಪ್ರತಿಯೊಂದು ಲೈಕ್ ಅಥವಾ ನೋಟಿಫಿಕೇಶನ್ ನಮ್ಮ ಮಿದುಳಿಗೆ ಡೋಪಮೈನ್ನ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಾಗೆ ಗೊತ್ತಾ? ಇದು ಎಷ್ಟರ ಮಟ್ಟಿಗೆ ಶಕ್ತಿಶಾಲಿ ಅಂದ್ರೆ ಟುಲೇನ್ ಯೂನಿವರ್ಸಿಟಿಯಲ್ಲಿ ನಡೆದ ಒಂದು ಎಕ್ಸ್ಪೆರಿಮೆಂಟ್ ನೋಡಿದ್ರೆ ನಾವು ಬೆಚ್ಚಿಬೀಳ್ತೀವಿ. ಹೌದಾ? ಏನ್ ಮಾಡಿದ್ರು ಆ ಎಕ್ಸ್ಪೆರಿಮೆಂಟಲ್ಲಿ? ಅಲ್ಲಿ ಕೆಲವು ರೋಗಿಗಳಿಗೆ ತಮ್ಮ ಮಿದುಳಿನ ಪ್ಲೆಜರ್ ಸೆಂಟರ್ ಅನ್ನ ತಾವೇ ಪ್ರಚೋದಿಸಿಕೊಳ್ಳುವ ಒಂದು ಬಟನ್ ನೀಡಲಾಗಿತ್ತು. ಆಶ್ಚರ್ಯ ಏನಂದ್ರೆ ಅವರು ಹಸಿವನ್ನ ಮರೆತು ಎದುರಿಗಿದ್ದ ಊಟವನ್ನು ನಿರಾಕರಿಸಿ ನಿಮಿಷಕ್ಕೆ ಸರಾಸರಿ 40 ಬಾರಿ ಆ ಡೋಪಮೈನ್ ಬಟನ್ ಒತ್ತುತ್ತಲೇ ಇದ್ರು. ವಾಟ್? ನಿಮಿಷಕ್ಕೆ 40 ಬಾರಿ ಅಂದ್ರೆ ಹೆಚ್ಚು ಕಮ್ಮಿ ಸೆಕೆಂಡ್ಗೊಂದ್ರಂತೆ. ಊಟ ನಿದ್ದೆ ಬಿಟ್ಟು ಕೇವಲ ಆ ಕೃತಕ ಪ್ರಚೋದನೆಯ ಹಿಂದೆ ಬಿದ್ರ? ಇದು ಕೇಳಲೇ ಭಯಾನಕವಾಗಿದೆ. ಇದು ಕೇವಲ ಲ್ಯಾಬ್ಗೆ ಮಾತ್ರ ಸೀಮಿತವಾಗಿಲ್ಲ. ದಕ್ಷಿಣ ಕೊರಿಯಾದಲ್ಲಿ ಲೀ ಸಿಯೋಂಗ್ ಸಿಯೋಪ್ ಅನ್ನೋ 28 ವರ್ಷದ ಯುವಕ ಸತತ 58 ಗಂಟೆಗಳ ಕಾಲ ಯಾವುದೇ ಊಟ ನಿದ್ದೆ ಇಲ್ಲದೆ ವಿಡಿಯೋ ಗೇಮ್ ಆಡಿ ಕೊನೆಗೆ ಹೃದಯ ಸ್ತಂಭನ ಹಾಗೂ ನಿರ್ಜಲೀಕರಣದಿಂದ ಸಾವನ್ನಪ್ಪಿದ ಘಟನೆ ನಡೆದಿದೆ. 58 ಗಂಟೆ? ಮೈ ಗಾಡ್. ಹೌದು. ಆತನ ಮಿದುಳಿಗೆ ತನ್ನ ದೇಹಕ್ಕೆ ನೀರು ಬೇಕು, ಆಹಾರ ಬೇಕು ಅನ್ನೋ ಪ್ರಾಥಮಿಕ ಸಿಗ್ನಲ್ ಕೂಡ ತಲುಪದಷ್ಟು ಮಟ್ಟಿಗೆ ಆ ಡಿಜಿಟಲ್ ಡೋಪಮೈನ್ ಲೂಪ್ ಆತನನ್ನ ಆವರಿಸಿಕೊಂಡಿತ್ತು. ಹಿಂದೆ ಬಿದ್ದಿದ್ದೀವಿ ಅನ್ನೋ ಮೆಕ್ಯಾನಿಸಮ್ ಈವಾಗ ಸ್ಪಷ್ಟವಾಗಿ ಅರ್ಥ ಆಯ್ತು. ಆದ್ರೆ ಇವೆಲ್ಲದರ ನಡುವೆ ನಾವು ದಿನಗಟ್ಲೆ, ವಾರಗಟ್ಲೆ ಒಂದೇ ಬೇಸರದ ಗುಂಗಿನಲ್ಲಿ ಅಥವಾ ಖಿನ್ನತೆಯಲ್ಲಿ ಸಿಕ್ಕಾಕೊಳ್ಳುವುದಕ್ಕೆ ನಿರ್ದಿಷ್ಟವಾದ ಪ್ರಕ್ರಿಯೆ ಏನಾದ್ರೂ ಇದೆಯಾ? ನಮ್ಮ ಮಿದುಳು ಯಾವ ಆಧಾರದ ಮೇಲೆ ಒಂದು ಘಟನೆಯನ್ನ ದೊಡ್ಡ ದುಃಖವಾಗಿ ಪರಿವರ್ತಿಸುತ್ತೆ? ಖಂಡಿತ ಇದೆ. ಲೇಖಕರು ಇಲ್ಲಿ ಮಾನವನ ನಡವಳಿಕೆಯ ಒಂದು ಸರಪಳಿಯ ಬಗ್ಗೆ ವಿವರಿಸ್ತಾರೆ. ಯಾವುದೇ ಬಲವಾದ ಭಾವನೆ ಸೃಷ್ಟಿಯಾಗಬೇಕಾದ್ರೆ 3 ಪ್ರಮುಖ ಘಟ್ಟಗಳಿರ್ತವೆ. ಘಟನೆಯನ್ನ ಅರ್ಥೈಸುವಿಕೆ, ಅದರೊಂದಿಗೆ ಗುರುತಿಸಿಕೊಳ್ಳುವಿಕೆ ಮತ್ತು ಪುನರಾವರ್ತನೆ. ಈ ಸರಪಳಿಯನ್ನ ಸ್ವಲ್ಪ ಬಿಡಿಸಿ ಹೇಳಿ. ಮೊದಲನೆಯದು ಅರ್ಥೈಸುವಿಕೆ. ಅಂದರೆ ನಡೆಯುವ ಘಟನೆಗಳು ನಮಗೆ ನೇರವಾಗಿ ನೋವು ನೀಡೋದಿಲ್ಲ, ಬದಲಾಗಿ ನಾವು ಅದಕ್ಕೆ ಕೊಡುವ ಅರ್ಥ ನೋವು ನೀಡುತ್ತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಇದಕ್ಕೊಂದು ಕ್ಲಾಸಿಕ್ ಉದಾಹರಣೆ ಅಂದ್ರೆ ಮಳೆ ಬರೋದು. ಮಳೆ ಬರೋದು ಕೇವಲ ಒಂದು ನೈಸರ್ಗಿಕ ಘಟನೆಯಷ್ಟೇ. ಅದು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಕರೆಕ್ಟ್. ಆದರೆ ಅದೇ ಮಳೆ ಒಬ್ಬ ರೈತನಿಗೆ ತನ್ನ ಬೆಳೆ ಉಳಿಸುವ ವರದಾನವಾಗಿ ಕಾಣುತ್ತೆ. ಆದರೆ ಅದೇ ದಿನ ತನ್ನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಹೋಗೋಕ್ ಹೊರಟವನಿಗೆ ಅದು ದೊಡ್ಡ ಶಾಪವಾಗಿ ಕಾಣುತ್ತೆ. ಘಟನೆ ಒಂದೇ, ಆದರೆ ಅವರಿಬ್ಬರೂ ಆ ಘಟನೆಯನ್ನು ಅರ್ಥೈಸ್ಕೊಂಡ ರೀತಿ ಬೇರೆ ಬೇರೆ. ಅಂದ್ರೆ ನಮ್ಮ ನಿರೀಕ್ಷೆಗಳು ವಾಸ್ತವದೊಂದಿಗೆ ಘರ್ಷಣೆ ಆದಾಗ ನಾವು ಅದಕ್ಕೆ ನಕಾರಾತ್ಮಕ ಅರ್ಥ ಕಲ್ಪಿಸ್ತೀವಿ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಆಗೋದು ಇದೇ ಅಲ್ವಾ? ಟ್ರಾಫಿಕ್ ಜಾಮ್ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಕೆರಳಿಸಲು ಬಂದಿರೋದಿಲ್ಲ, ಆದ್ರೆ ನಾವು ನನ್ನ ದಿನವೇ ಹಾಳಾಯ್ತು ಅಂತೆ ಅರ್ಥೈಸ್ಕೊಂಡಾಗ ಕೋಪ ಶುರುವಾಗುತ್ತೆ. ಹೌದು, ಅದನ್ನ ಪರ್ಸನಲ್ ಆಗಿ ತಗೊಳ್ತೀವಿ ನಾವು. ಇನ್ನು ಎರಡನೇ ಘಟ್ಟ, ಗುರುತಿಸ್ಕೊಳ್ವಿಕೆ. ಇದು ಬಹಳ ಮುಖ್ಯ ಅನ್ಸುತ್ತೆ. ನಾವೆಲ್ಲರೂ ಭಾವನೆಗಳನ್ನ ನಾವು ಧರಿಸುವ ಬಟ್ಟೆಗಳ ತರಹ ನೋಡೋ ಬದಲು ಆ ಭಾವನೆಗಳೇ ನಾವಾಗಿದ್ದೀವಿ ಅಂತ ಅನ್ಕೊಳ್ತೀವಿ. ಅದೇ ನಾವು ಮಾಡೋ ಬಹುದೊಡ್ಡ ತಪ್ಪು ಗೊತ್ತಾ? ನಾನು ದುಃಖಿತನಾಗಿದ್ದೀನಿ ಅಂತ ಹೇಳುವಾಗ ನಾವು ಆ ದುಃಖದ ಜೊತೆ ನಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಬೆಸ್ಕೊಳ್ತೀವಿ. ಆದರೆ ವಾಸ್ತವದಲ್ಲಿ ನನಗೆ ದುಃಖದ ಅನುಭವ ಆಗ್ತಿದೆ ಅನ್ನೋದು ಸರಿ. ದುಃಖ, ಕೋಪ ಅಥವಾ ಆನಂದ ಇವೆಲ್ಲವೂ ಮಳೆ ಬಿಸಿಲಿನಂತೆ ಬಂದು ಹೋಗುವ ಹವಾಮಾನ ಇದ್ದಾಗೆ. ಆದ್ರೆ ನಾವು ಆ ಹವಾಮಾನವೇ ನಾವಾಗಿದ್ದೀವಿ ಅಂತ ಅನ್ಕೊಂಡಾಗ ನಮ್ಮ ಈಗೋ ಆ ಭಾವನೆಯನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ.
ಅದಕ್ಕೆ ತಾನೇ ಜನರು ನಾನು ಯಾರಿಗೂ ಬೇಡವಾದವನು ಅಥವಾ ನಾನು ಸೋತವನು ಅಂತ ತಮಗೆ ತಾವೇ ಹಣೆಪಟ್ಟಿ ಕಟ್ಕೊಳ್ಳೋದು. ಖಂಡಿತ. ಅದು ನಮ್ಮ ಐಡೆಂಟಿಟಿ ಆಗ್ಬಿಡುತ್ತೆ. ಇದು ಅರ್ಥವಾಯ್ತು. ಇನ್ನು 3ನೇ ಘಟ್ಟ, ಪುನರಾವರ್ತನೆ. ಅಂದ್ರೆ ರೇಡಿಯೋದಲ್ಲಿ ಒಂದೇ ಹಾಡನ್ನ ರಿಪೀಟ್ ಮೋಡ್ನಲ್ಲಿ ಹಾಕ್ತಾ ಹವೆ ಅಲ್ವಾ? ಹೌದು. ನಕಾರಾತ್ಮಕ ಆಲೋಚನೆಯನ್ನ, ಯಾರೋ ಅಂದ ಮಾತುಗಳನ್ನ ಅಥವಾ ಹಳೆಯ ನೋವಿನ ಕಥೆಯನ್ನ ನಮ್ಮ ಮನಸ್ಸಿನಲ್ಲಿ ಪದೇ ಪದೇ ಮೆಲುಕು ಹಾಕೋದು. ಪ್ರತಿ ಬಾರಿ ನಾವು ಆ ಘಟನೆಯನ್ನ ನೆನ್ಪಿಸ್ಕೊಂಡಾಗ್ಲೂ ನಮ್ಮ ದೇಹ ನಿಜವಾಗಿಯೂ ಅದೇ ಘಟನೆ ಈಗ ನಡೀತಿದೆ ಅಂತ ಭಾವಿಸಿ ಸ್ಟ್ರೆಸ್ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಓ, ಅಂದ್ರೆ ಮಿದುಳಿಗೆ ನೆನ್ಪಿಗೂ ವಾಸ್ತವಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಹೀಗೆ ಪುನರಾವರ್ತನೆಯಾದಾಗ ಆ ತಾತ್ಕಾಲಿಕ ಭಾವನೆ ಶಾಶ್ವತವಾದ ಮನಸ್ಥಿತಿಯಾಗಿ ನಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆಗ್ಬಿಡುತ್ತೆ. ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಮೂಡುತ್ತೆ. ಬರೀ ಈ 3 ಹಂತಗಳನ್ನ ತಿಳಿದುಕೊಂಡು ನಾನು ಇನ್ಮುಂದೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸಾಕಾ? ಕೇವಲ ಯೋಚನೆಗಳನ್ನ ಬದಲಾಯಿಸೋದು ಅಷ್ಟು ಸುಲಭನಾ? ನಮ್ಮ ದೇಹ ಮತ್ತು ನಾವಿರೋ ಪರಿಸರ ನಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರೋದಿಲ್ವಾ? ಖಂಡಿತವಾಗಿಯೂ ಪ್ರಭಾವ ಬೀರುತ್ತವೆ. ಕೇವಲ ಕೂತ್ಕೊಂಡು ಒಳ್ಳೆ ಯೋಚನೆ ಮಾಡ್ತೀನಿ ಅನ್ನೋದು ಅಸಾಧ್ಯದ ಮಾತು. ನಮ್ಮ ಭಾವನೆಗಳು ನಮ್ಮ ಸುತ್ತಲಿನ ಪರಿಸರ ಮತ್ತು ನಮ್ಮ ಭೌತಿಕ ಶರೀರದೊಂದಿಗೆ ನೇರ ಸಂಪರ್ಕ ಹೊಂದಿದವೆ. ಉದಾಹರಣೆಗೆ, ಕೆಲಸ ಮಾಡೋ ಟೇಬಲ್ ಅಸ್ತವ್ಯಸ್ತವಾಗಿದ್ರೆ ಅದು ಕಣ್ಣಿಗೆ ಬಿದ್ದ ತಕ್ಷಣವೇ ಮಿದುಳಿನ ಪ್ರೇರಣಾ ಕೇಂದ್ರವನ್ನ ಮಂಕಾಗಿಸುತ್ತೆ. ಅಂದ್ರೆ ನಮ್ಮ ಅರಿವಿಲ್ಲದೆಯೇ ಒಂದು ರೀತಿಯ ಮಾನಸಿಕ ದಣಿವು ಶುರುವಾಗುತ್ತೆ ಅಲ್ಲಿ. ಹೌದು. ಹಾಗೆಯೇ ಆನ್ಲೈನ್ ಪರಿಸರವೂ ಕೂಡ. ಲೇಖಕರು ತಮ್ಮದೇ ಒಂದು ಅನುಭವವನ್ನು ಹಂಚಿಕೊಳ್ತಾರೆ. ಫೇಸ್ಬುಕ್ನಲ್ಲಿ ಇತರರ ನಕಲಿ ಸಂತೋಷ, ಪ್ರವಾಸದ ಫೋಟೋಗಳನ್ನು ನೋಡಿ ತಾವು ಜೀವನದಲ್ಲಿ ಹಿಂದೆ ಬಿದ್ದಿದ್ದೀವಿ ಅನ್ನೋ ಕೀಳರಿಮೆಗೆ ಅವರು ಸಿಲುಕಿದ್ರಂತೆ. ಆ ಡಿಜಿಟಲ್ ಪರಿಸರದಿಂದ ಹೊರಬಂದ ಮೇಲೆಯೇ ಅವರ ಮಿದುಳಿಗೆ ನಿರಾಳತೆ ಸಿಕ್ಕಿತ್ತು. ಎನ್ವಿರಾನ್ಮೆಂಟ್ ಅಥವಾ ಪರಿಸರ ನಮ್ಮ ಮನಸ್ಸನ್ನ ಹೈಜಾಕ್ ಮಾಡಬಲ್ಲದು ಅನ್ನೋದು ನಿಜ. ಹಾಗೆಯೇ ನಮ್ಮ ದೇಹ ಭಾಷೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಅಲ್ವಾ? ನಾನೊಂದು ಜಾಗದಲ್ಲಿ ಓದಿದ್ದೆ, ಮನುಷ್ಯರು ಆಕರ್ಷಕವಾಗಿ ಕಾಣುವ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳನ್ನ ನೋಡಿದಾಗ ಸಹಜವಾಗಿಯೇ ತಮ್ಮ ಬೆನ್ನನ್ನ ನೇರವಾಗಿಸಿ ಎದೆಯನ್ನ ಉಬ್ಬಿಸ್ತಾರಂತೆ. ಒಂಥರ ಕಾಡಿನ ಗೊರಿಲ್ಲಗಳು ತಮ್ಮ ಪ್ರಭಾವ ತೋರಿಸೋಕೆ ಮಾಡೋ ಹಾಗೆ. ಹೌದು. ಇದು ಬಹಳ ಕಾಮನ್ ಪ್ರವೃತ್ತಿ. ಇದು ಕೇವಲ ಸ್ಟೈಲ್ ಅಲ್ಲ. ಹೀಗೆ ನಿಂತಾಗ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಹೆಚ್ಚಾಗಿ ಕಾರ್ಟಿಸಾಲ್ ಕಡಿಮೆಯಾಗಿ ತಕ್ಷಣವೇ ಆತ್ಮವಿಶ್ವಾಸ ಹೆಚ್ಚಾಗುತ್ತಂತೆ. ಅಂದ್ರೆ ನಮ್ಮ ದೇಹದ ಭಂಗಿಯನ್ನ ಬದಲಾಯಿಸೋದರ ಮೂಲಕ ನಾವು ನಮ್ಮ ಭಾವನೆಯನ್ನ ಹ್ಯಾಕ್ ಮಾಡಬಹುದು ಅಲ್ವಾ? ಅದ್ಭುತವಾದ ನಿದರ್ಶನ ಇದು. ಭಂಗಿಯ ಜೊತೆಗೆ ಉಸಿರಾಟವು ನಮ್ಮ ಮೆದುಳಿನ ಮೇಲೆ ಅದೇ ರೀತಿಯ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ಬ್ರೆತ್ ಆಫ್ ಫೈರ್ನಂತಹ ವೇಗದ ಉಸಿರಾಟದ ತಂತ್ರಗಳನ್ನು ತೆಗೆದುಕೊಂಡ್ರೆ, ನಾವು ವೇಗವಾಗಿ ಮತ್ತು ಆಳವಾಗಿ ಉಸಿರಾಡಿದಾಗ ಅದು ನಮ್ಮ ವೇಗಸ್ ನರವನ್ನ ಪ್ರಚೋದಿಸುತ್ತೆ. ವೇಗಸ್ ನರ ಅಂದ್ರೆ ಅದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡೋದು ಅಲ್ವಾ? ಹೌದು. ಇದು ನಮ್ಮ ಮಿದುಳಿನ ಆತಂಕದ ಕೇಂದ್ರವಾದ ಅಮಿಗ್ಡಾಲಾಗೆ ನೀನು ಸುರಕ್ಷಿತವಾಗಿದ್ಯಾ, ಆತಂಕ ಪಡೋ ಅಗತ್ಯವಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತೆ. ಆಮ್ಲಜನಕದ ಹರಿವು ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗಿ ದೇಹಕ್ಕೆ ಹೊಸ ಶಕ್ತಿ ತುಂಬುತ್ತೆ. ವಾವ್! ಇದೆಲ್ಲದರ ಜೊತೆಗೆ ನಿದ್ದೆ ಮತ್ತು ಸಂಗೀತದ ಪ್ರಭಾವವನ್ನ ನಾವು ಕಡೆಗಣಿಸುವಂತೆಯೇ ಇಲ್ಲ ಅನ್ಸುತ್ತೆ. ನಾನೇ ಜಿಮ್ಮಲ್ಲಿ ವ್ಯಾಯಾಮ ಮಾಡುವಾಗ ಆ ರಾಕಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಸಾಕು, ಎಲ್ಲಿಲ್ಲದ ಹೂರ್ಪು ಬಂದ್ಬಿಡುತ್ತೆ. ನಮ್ಮ ಎನರ್ಜಿ ಲೆವೆಲ್ ಕ್ಷಣಾರ್ಧದಲ್ಲಿ ಬದಲಾಗ್ಬಿಡುತ್ತೆ. ಖಂಡಿತ. ಸಂಗೀತ ಮಿದುಳಿನ ಭಾವನಾತ್ಮಕ ಕೇಂದ್ರಗಳನ್ನ ನೇರವಾಗಿ ಸ್ಪರ್ಶಿಸುತ್ತೆ. ಇನ್ನು ನಿದ್ದೆ ವಿಚಾರಕ್ಕೆ ಬಂದ್ರೆ ಇದು ಅತ್ಯಂತ ಗಂಭೀರವಾದ ವಿಷಯ. ಸಮೀಕ್ಷೆಗಳ ಪ್ರಕಾರ ದಿನಕ್ಕೆ 6 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡೋರ ಮಿದುಳಿನಲ್ಲಿ ತಾರ್ಕಿಕವಾಗಿ ಆಲೋಚಿಸುವ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಅಮಿಗ್ಡಾಲಾ ನಡುವಿನ ಸಂಪರ್ಕ ಕಡಿತಗೊಳ್ಳುತ್ತೆ. ಓ, ಅದಕ್ಕೇನೆ ನಿದ್ದೆ ಕೆಟ್ಟಾಗ ಜನ ಸಿಡಿಮಿಡಿಗುಟ್ಟೋದು? ಹೌದು. ಸಣ್ಣಪುಟ್ಟ ಕಿರಿಕಿರಿಗಳಿಗೂ ಅವರು ವಿಪರೀತವಾಗಿ ಪ್ರತಿಕ್ರಿಯಿಸ್ತಾರೆ. ನಿದ್ದೆಯ ಕೊರತೆ ನಮ್ಮನ್ನ ಭಾವನಾತ್ಮಕವಾಗಿ ಅಸ್ಥಿರಗೊಳಿಸುತ್ತೆ. ಇದು ನಿಜಕ್ಕೂ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಸರಿ, ಇಲ್ಲಿಯವರೆಗೆ ನಾವು ನಕಾರಾತ್ಮಕ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತು ದೈಹಿಕವಾಗಿ ಅವನ್ನ ಹೇಗೆ ದೂರವಿಡಬೇಕು ಅಂತ ಮಾತಾಡಿದ್ವಿ. ಆದ್ರೆ ಈ ನಕಾರಾತ್ಮಕ ಭಾವನೆಗಳು ಸಂಪೂರ್ಣವಾಗಿ ಕೆಟ್ಟದ್ದಲ್ಲ, ಅವನ್ನ ನಾವು ಬೆಳೆಯೋಕೆ ಬಳಸ್ಕೊಳ್ಬಹುದು ಅಂತ ಲೇಖಕರು ಹೇಳ್ತಾರಲ್ಲ. ಒಂದು ವೇಳೆ ನಿಜವಾದ ಡಿಪ್ರೆಷನ್ ಅಥವಾ ತೀವ್ರವಾದ ಆಘಾತ ಎದುರಾದಾಗ ಬರೀ ಉಸಿರಾಟದ ತಂತ್ರಗಳು ಸಾಲೋದಿಲ್ಲ ಅಲ್ವಾ? ನೀವು ಕೇಳ್ತಿರೋದು ಬಹಳ ಸೂಕ್ತವಾದ ಪ್ರಶ್ನೆ. ನಾವು ನಕಾರಾತ್ಮಕ ಭಾವನೆಗಳನ್ನ ಯಾವಾಗ್ಲೂ ನಮ್ಮ ಶತ್ರುಗಳು ಅಂತಲೇ ಭಾವಿಸ್ತೀವಿ. ಆದರೆ ದೈಹಿಕ ನೋವಿನ ಉದಾಹರಣೆಯನ್ನೇ ತಗೊಳ್ಳಿ.
ಬೆರಳಿಗೆ ಬೆಂಕಿ ತಾಗಿದಾಗ ನೋವಾಗೋದು ಕೆಟ್ಟದಲ್ಲ. ಅದು ನಮ್ಮ ದೇಹವನ್ನ ರಕ್ಷಿಸುವ ವ್ಯವಸ್ಥೆ. ಅಂದ್ರೆ ಆ ದೈಹಿಕ ನೋವು ಏನೋ ತಪ್ಪಾಗಿದೆ, ಕೈಯನ್ನ ಹಿಂದಕ್ ತಗೊಳ್ಳಿ ಅಂತ ಸೂಚಿಸುತ್ತೆ. ಎಕ್ಸಾಕ್ಟ್ಲಿ. ಆ ನೋವೇ ಇಲ್ಲದಿದ್ರೆ ನಮ್ಮ ಕೈ ಸಂಪೂರ್ಣವಾಗಿ ಸುಟ್ಟೋಗ್ತಿತ್ತು ಅಲ್ವಾ? ಓ, ಅಂದ್ರೆ ಖಿನ್ನತೆ ಅಥವಾ ವಿಪರೀತ ಆತಂಕ ಅನ್ನೋದು ನಮ್ಮ ಮನಸ್ಸಿನ ದೈಹಿಕ ನೋವಿದ್ದ ಹಾಗೆ, ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ಯೋಚನಾ ಲೆಹರಿಯಲ್ಲಿ ಏನೋ ಒಂದು ದೊಡ್ಡ ತಪ್ಪಾಗಿದೆ ಅನ್ನೋದನ್ನ ತೋರ್ಸೋ ಸಿಗ್ನಲ್ಸ್ ಅಂತೀರಾ? ಹೌದು. ಒತ್ತಡ, ಖಿನ್ನತೆ ಅಥವಾ ಅತಿಯಾದ ಆತಂಕ ಇವೆಲ್ಲವೂ ನಮ್ಮ ಜೀವನ ಶೈಲಿಯಲ್ಲಿ ತುರ್ತಾಗಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ನೀಡುವ ಎಚ್ಚರಿಕೆಗಳು. ಎಲಾನ್ ಮಸ್ಕ್ ಅವರಂತಹ ಯಶಸ್ವಿ ಉದ್ಯಮಿ ತೀವ್ರ ಮಾನಸಿಕ ಕುಸಿತವನ್ನ ಅನುಭವಿಸಿದ್ರು. ಅಬ್ರಹಾಂ ಲಿಂಕನ್ ಅವರು ತಮ್ಮ ಪ್ರಿಯಸಿಯನ್ನ ಕಳ್ಕೊಂಡಾಗ ತಿಂಗಳುಗಟ್ಲೆ ತೀವ್ರ ಖಿನ್ನತೆಯಲ್ಲಿದ್ರು. ಹೌದು, ಲಿಂಕನ್ ಅವರ ಡಿಪ್ರೆಷನ್ ಬಗ್ಗೆ ಸಾಕಷ್ಟು ದಾಖಲೆಗಳಿವೆ. ಆದರೆ ಆ ನೋವು ಅವರನ್ನ ಅಲ್ಲಿಗೆ ಮುಗಿಸಲಿಲ್ಲ. ಬದಲಾಗಿ ತಾವೇನು ಮಾಡಬೇಕು, ತಮ್ಮ ಜೀವನದ ಉದ್ದೇಶವೇನೋ ಅನ್ನೋದನ್ನ ಮರುಪರಿಶೀಲಿಸಲು ಆ ನಕಾರಾತ್ಮಕ ಭಾವನೆಗಳೇ ಅವರಿಗೆ ದಾರಿದೀಪವಾದವು. ಈ ಕಷ್ಟಕರ ಭಾವನೆಗಳನ್ನ ಎದುರಿಸಲು ಮತ್ತು ಅವನ್ನ ಪ್ರೋಸೆಸ್ ಮಾಡೋಲು ಲೇಖಕರು ಸೆಡೋನಾ ವಿಧಾನ ಅನ್ನೋ ಒಂದು ಹಂತದ ತಂತ್ರವನ್ನ ಪ್ರಸ್ತುತಪಡಿಸ್ತಾರೆ. ಇದು ನನ್ನ ಗಮನ ಸೆಳೆಯಿತು. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ಕೇವಲ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದ್ರಿಂದ ದೊಡ್ಡ ಭಾವನೆಗಳು ಕರಗುತ್ವಾ? ಖಂಡಿತ ಕರಗುತ್ತವೆ. ಯಾಕಂದ್ರೆ ಇದು ನಮ್ಮ ಮೆದುಳನ್ನ ಇಮೋಷನಲ್ ಸ್ಟೇಟ್ನಿಂದ ಲಾಜಿಕಲ್ ಸ್ಟೇಟ್ಗೆ ಶಿಫ್ಟ್ ಮಾಡುತ್ತೆ. ಹೇಲ್ ಡ್ವಾಸ್ಕಿನ್ ರೂಪಿಸಿದ ಈ ಸೆಡೋನಾ ವಿಧಾನ 4 ಸರಳ ಪ್ರಶ್ನೆಗಳನ್ನ ಆಧರಿಸಿದೆ. ಮೊದಲನೆಯ ಹಂತ ಅಂದ್ರೆ ಆ ಭಾವನೆಯಿಂದ ಓಡಿ ಹೋಗದೆ ಅದರ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸೋದು. ಅಂದ್ರೆ ಆ ಫೀಲಿಂಗ್ ಅನ್ನ ಫೀಲ್ ಮಾಡೋದು. ಹೌದು. ಈಗ ಉದಾಹರಣೆಗೆ ಆಫೀಸ್ನಲ್ಲಿ ಯಾರೋ ಅಂದ ಮಾತಿಗೆ ನಿಮಗೆ ವಿಪರೀತ ಕೋಪ ಬಂದಿದೆ ಅಂತ ಇಟ್ಕೊಳ್ಳಿ. ಆ ಕೋಪವನ್ನ ಒಪ್ಪುಕೊಳ್ಳೋದು ಮೊದಲ ಹೆಜ್ಜೆ. ಓಕೆ. ಆಮೇಲೆ ಎರಡನೆಯ ಹಂತ, ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋದು, ನಾನು ಈ ಭಾವನೆಯನ್ನ ಬಿಟ್ಟು ಬಿಡಬಹುದೇ ಅಂತ. ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಕೋಪವನ್ನ ಹಿಡಿದಿಟ್ಕೊಳ್ಳೋದು ಅನಿವಾರ್ಯವಲ್ಲ, ಬೇಕಿದ್ರೆ ಅದನ್ನ ಬಿಡಬಹುದು ಅನ್ನೋ ಆಯ್ಕೆ ನಮ್ಮುಂದಿದೆ ಅನ್ನೋದನ್ನ ಈ ಪ್ರಶ್ನೆ ನಮ್ಗೆ ನೆನಪಿಸ್ತಲ್ವಾ? ನಿಖರವಾಗಿ ಅದು ಸಾಧ್ಯತೆ ಅನ್ನೋ ಒಂದು ಅನ್ವೇಷಣೆ ಅದು. ಮೂರನೇ ಹಂತದಲ್ಲಿ ನಾವು ಕೇಳ್ಕೋಬೇಕಾದ ಪ್ರಶ್ನೆ, ನಾನು ಅದನ್ನ ಬಿಡಲು ಸಿದ್ಧನಿದ್ದೇನೆಯೇ ಅಂತ. ಇದು ನಮ್ಮ ಇಚ್ಛಾಶಕ್ತಿಯನ್ನ ಪ್ರಶ್ನಿಸುತ್ತೆ. ಸಿದ್ಧನಿದ್ದೇನೆಯೇ ಅಂತ ಯಾಕೆ ಕೇಳ್ಕೋಬೇಕು? ಆಬ್ವಿಯಸ್ಲಿ ನಾವು ನೋವನ್ನ ಬಿಡೋಕೆ ಸಿದ್ಧರಿರ್ತೀವಿ ಅಲ್ವಾ? ನೋವು ಅಥವಾ ಕೋಪದ ಜೊತೆಗೆ ಇರೋಕೆ ಇಷ್ಟವಿರುತ್ತೆ. ಆ ಭಾವನೆ ನಮ್ಗೊಂದು ವಿಕೃತ ನೆಮ್ಮದಿಯನ್ನ ಕೊಡುತ್ತಿರುತ್ತೆ. ಆ ಹಳೆ ಕಥೆಯನ್ನ ಬಿಡಲು ನಮ್ಮ ಅಹಂಕಾರ ಒಪ್ಪೋದಿಲ್ಲ. ಹೌದು. ನಾನು ವಿಕ್ಟಿಮ್, ನನಗೆ ಅನ್ಯಾಯವಾಗಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಸಿಗುವ ಒಂದು ವಿಚಿತ್ರ ಕಂಫರ್ಟ್ ಝೋನ್ ಅದು ನಾನ್ ಗಮನಿಸಿದ್ದೀನಿ. ಇನ್ನು 4ನೇ ಹಾಗೂ ಕೊನೆಯ ಹಂತ, ಯಾವಾಗ ಈ ಭಾವನೆಯನ್ನ ಬಿಡ್ತೀನಿ ಅನ್ನೋದು. ಇದಕ್ಕೆ ಒಂದೇ ಉತ್ತರ, ಈಗ. ಈ 4 ಪ್ರಶ್ನೆಗಳು ಭಾವನೆಯ ತೀವ್ರತೆಯನ್ನ ಕತ್ತರಿಸಿ ನಮ್ಮನ್ನ ವಾಸ್ತವಕ್ಕೆ ತರ್ತವೆ ಅನ್ಸುತ್ತೆ. ಸರಿಯಾಗಿ ಹೇಳಿದ್ರಿ. ಈ ಪ್ರಕ್ರಿಯೆ ಮಿದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಆಕ್ಟಿವೇಟ್ ಮಾಡಿ ಭಾವನೆಗಳ ಮೇಲಿನ ನಮ್ಮ ಹಿಡಿತವನ್ನ ಬಿಡಿಸುತ್ತೆ. ವಾವ್! ಇದೆಲ್ಲ ಆದ್ಮೇಲೆ ನಾವು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದ ಬೆಳಗಿನ ದಿನಚರಿಯ ಬಗ್ಗೆ ಬರೋಣ. ಪ್ರತಿದಿನ ನಮ್ಮ ಭಾವನಾತ್ಮಕ ಅಡಿಪಾಯವನ್ನ ಗಟ್ಟಿಗೊಳಿಸಲು ಲೇಖಕರು ಕೃತಜ್ಞತೆ ಮತ್ತು ಉತ್ಸಾಹದ ಪಟ್ಟಿಯನ್ನ ಬರೆಯಲು ಹೇಳ್ತಾರೆ. ಆದ್ರೆ ಈ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅನ್ನೋದು ಇತ್ತೀಚೆಗೆ ಎಲ್ಲರೂ ಹೇಳುವ ಒಂದು ಸಾಮಾನ್ಯ ಕ್ಲೀಷೆ ಆಗ್ಬಿಟ್ಟಿಲ್ವೇ? ಇದರಿಂದ ನಿಜಕ್ಕೂ ಲಾಭ ಇದೆಯಾ? ಮೇಲ್ನೋಟಕ್ಕೆ ಇದು ಕ್ಲೀಶೆ ಅನ್ಸಬಹುದು, ಆದರೆ ಇದ್ರ ಹಿಂದೆ ಬಲವಾದ ನ್ಯೂರೋಸೈನ್ಸ್ ಇದೆ ಗೊತ್ತಾ? ನಾವು ಈ ಚರ್ಚೆಯ ಆರಂಭದಲ್ಲಿ ಮಾತಾಡಿದ ನೆಗೆಟಿವಿಟಿ ಬಯಾಸ್ ನೆನ್ಪಿದೆಯಲ್ಲ? ಮಿದುಳು ಅಪಾಯಗಳನ್ನು ಹುಡುಕೋದು. ಹೌದು. ನಮ್ಮ ಮೆದುಳು ಡೀಫಾಲ್ಟ್ ಆಗಿ ಅಪಾಯಗಳನ್ನು ಹುಡುಕ್ತಿರುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡ್ಲೆ ನಾವು ಕೃತಜ್ಞರಾಗಿರೋ 3 ವಿಷಯಗಳನ್ನ ಬರೆದಾಗ ನಾವು ನಮ್ಮ ಮಿದುಳಿನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಥವಾ RAS ಅನ್ನು ಮರುಹೊಂದಿಸ್ತೀವಿ. ಅಂದ್ರೆ ಆ ಫಿಲ್ಟರ್ ಅನ್ನ ನಾವು ಚೇಂಜ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ನಾವು ಉದ್ದೇಶಪೂರ್ವಕವಾಗಿ ಸಕಾರಾತ್ಮಕ ವಿಷಯಗಳನ್ನು ಹುಡುಕುವಂತೆ ಮೆದುಳಿಗೆ ಟ್ರೈನಿಂಗ್ ಕೊಡ್ತೀವಿ. ಇದು ಪ್ರಾಚೀನ ಮೆದುಳಿಗೆ ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋ ಸಂದೇಶ ರವಾನಿಸಿ ಆತಂಕವನ್ನ ಶಮನ ಮಾಡುತ್ತೆ. ಓಹೋ, ಅಂದ್ರೆ ಕೃತಜ್ಞತೆ ಅನ್ನೋದು ಕೇವಲ ಒಂದು ಫೀಲ್ ಗುಡ್ ಅಭ್ಯಾಸ ಅಲ್ಲ, ಅದು ಮಿದುಳಿನ ಹಾರ್ಡ್ವೇರ್ ಅನ್ನೇ ಬದಲಾಯಿಸುವ ತಂತ್ರ. ಮತ್ತು ಅದರ ಜೊತೆಗೆ ಉತ್ಸಾಹ, ನಮ್ಗೆ ಜೀವನದಲ್ಲಿ ಯಾವ ಗುರಿಗಳು ಉತ್ಸಾಹ ನೀಡ್ತವೆ ಅನ್ನೋದನ್ನ ಕಲ್ಪಿಸ್ಕೊಳ್ಳೋದು. ಇವೆರಡನ್ನೂ ಅಭ್ಯಾಸ ಮಾಡೋದ್ರಿಂದ ದಿನದ ಆರಂಭವೇ ಒಂದು ಬಲವಾದ ಪಾಸಿಟಿವ್ ನೋಟಲ್ಲಿ ಶುರುವಾಗತ್ತೆ. ಹೌದು. ಭಾವನೆಗಳ ಮೇಲಿನ ನಿಯಂತ್ರಣ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆ. ನಾವು ಒಂದೇ ದಿನದಲ್ಲಿ ಋಷಿಗಳಾಗಲು ಸಾಧ್ಯವಿಲ್ಲ.
ಆದರೆ ಪ್ರತಿದಿನ ಈ ಸಣ್ಣ ಹೆಜ್ಜೆಗಳ ಮೂಲಕ ನಮ್ಮ ಎಮೋಷನಲ್ ಬೇಸ್ಲೈನ್ ಅನ್ನ ಖಂಡಿತ ಮೇಲೆ ಕೆತ್ತಬಹುದು. ನಿಜಕ್ಕೂ ಇದೊಂದು ಮೈಂಡ್ ಬ್ಲೋಯಿಂಗ್ ಪ್ರಯಾಣ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಎಷ್ಟೆಲ್ಲಾ ವಿಚಾರಗಳನ್ನ ಬಿಡಿಸಿ ನೋಡಿದ್ವಿ. ನಮ್ಮ ಮಿದುಳು ಹೇಗೆ ಸಾವಿರಾರು ವರ್ಷಗಳ ಹಿಂದಿನ ಸರ್ವೈವಲ್ ಮೋಡ್ನಲ್ಲಿ ಸಿಲುಕಿ ನಕಾರಾತ್ಮಕತೆಯತ್ತ ವಾಲುತ್ತೆ ಅನ್ನೋದನ್ನ ಅರಿತೆವು. ಆ ನಕಾರಾತ್ಮಕತೆಯಿಂದ ತಪ್ಪಿಸ್ಕೊಳ್ಳೋಕ್ ಹೋಗಿ ಡೋಪಮಿನ್ ವ್ಯಸನಕ್ಕೆ ಹೇಗೆ ಬಲಿಯಾಗ್ತಿದ್ದೀವಿ ಅನ್ನೋದನ್ನ ಆಘಾತಕಾರಿ ಉದಾಹರಣೆಗಳ ಮೂಲಕ ತಿಳ್ಕೊಂಡ್ವಿ. ಹಾಗೆಯೇ ಯಾವುದೇ ಘಟನೆ ತಾನಾಗಿಯೇ ಕೆಟ್ಟದ್ದಲ್ಲ. ನಾವು ಅದಕ್ಕೆ ಕೊಡುವ ಅರ್ಥ ಮತ್ತು ಅದರ ಜೊತೆಗಿನ ನಮ್ಮ ಗುರುತಿಸುವಿಕೆ ಆ ಭಾವನೆಯನ್ನ ಬಲಪಡಿಸ್ತೆ ಅನ್ನೋದನ್ನು ನೋಡಿದ್ವಿ. ನಮ್ಮ ದೈಹಿಕ ಭಂಗಿ, ಆಳವಾದ ಉಸಿರಾಟ, ಕನಿಷ್ಠ ನಿದ್ದೆ ಮತ್ತು ನಮ್ಮ ಸುತ್ತಲಿನ ಡಿಜಿಟಲ್ ಹಾಗೂ ಭೌತಿಕ ಪರಿಸರ ನಮ್ಮ ಭಾವನೆಗಳ ಮೇಲೆ ಎಂತಹ ಅಗಾಧ ಪ್ರಭಾವ ಬೀರುತ್ತವೆ ಅನ್ನೋದು ಬಹಳ ಮುಖ್ಯವಾದ ಪಾಠ. ಮತ್ತು ಅಂತಿಮವಾಗಿ ಕಷ್ಟದ ಭಾವನೆಗಳನ್ನ ಶತ್ರುಗಳಂತೆ ನೋಡದೆ ನಮ್ಮ ಆಂತರಿಕ ವ್ಯವಸ್ಥೆ ನಮ್ಗೆ ನೀಡುತ್ತಿರುವ ಎಚ್ಚರಿಕೆಯ ಗಂಟೆಗಳಾಗಿ ಹೇಗೆ ಬಳಸಿಕೊಳ್ಬಹುದು ಅನ್ನೋದನ್ನ ಸೆಡೋನಾ ವಿಧಾನದ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ, ನಾವೇ ಆ ಕಂಟ್ರೋಲ್ ಸ್ಟೀರಿಂಗ್ ಅನ್ನು ಹಿಡಿಬೇಕು ಅನ್ನೋ ಭರವಸೆ ಮೂಡುವಂತಹ ಅದ್ಭುತ ಒಳನೋಟಗಳಿವು ಅಲ್ವಾ? ಹೌದು, ಖಂಡಿತ. ಈ ಸಂಪೂರ್ಣ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಬೇಕಿದೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ ಆ ಎಕ್ಸ್ರೇ ಯಂತ್ರದ ಅಸ್ಪಷ್ಟ ಚಿತ್ರಣ ನೆನಪಿದೆಯಾ? ಆ ಅಸ್ಪಷ್ಟತೆ ಇರೋದು ನಮ್ಮ ಭಾವನೆಗಳಲ್ಲಿಯೇ ಹೊರತು ನಾವು ಯಾರು ಅನ್ನೋದ್ರಲ್ಲಲ್ಲ. ನಾವು ಅನುಭವಿಸುವ ಕೋಪ, ದುಃಖ, ಆತಂಕ ಇವೆಲ್ಲವೂ ಮಳೆಯ ಹಾಗೆ ಬಂದು ಹೋಗುವ ತಾತ್ಕಾಲಿಕ ಅತಿಥಿಗಳು. ಹೌದು, ಆ ಹವಾಮಾನ ಬದಲಾದ ಮೇಲೆಯೂ ಆ ಎಲ್ಲಾ ಭಾವನೆಗಳೂ ಕರಗಿದ ಮೇಲೂ ಶಾಶ್ವತವಾಗಿ ಉಳಿಯುವ ಒಂದು ಗಟ್ಟಿಯಾದ ಅಸ್ತಿತ್ವ ಪ್ರತಿಯೊಬ್ಬರಲ್ಲೂ ಇದೆ. ಅಂದ್ರೆ ನಾವು ಪ್ರತಿದಿನ ಧರಿಸುವ ಆ ಭಾವನೆಗಳ ಬಟ್ಟೆನನ್ನ ಕಳಚಿಟ್ಟ ಮೇಲೆ, ನಾವನ್ಕೊಂಡಿರೋ ನಮ್ಮ ಕಥೆಗಳನ್ನೆಲ್ಲ ಪಕ್ಕಕ್ಕಿಟ್ಟ ಮೇಲೆ ಉಳಿಯುವ ಶುದ್ಧವಾದ ಅಸ್ತಿತ್ವ ಅಂತೀರಾ? ನಿಖರವಾಗಿ. ಒಂದು ವೇಳೆ ಯಾರನ್ನಾದ್ರೂ ಸದಾ ಕಾಡುತ್ತಿರುವ ಆ ನೆಚ್ಚಿನ ನಕಾರಾತ್ಮಕ ಕಥೆಗಳನ್ನ, ನೋವಿಗೆ ಕೊಡುವ ಆ ಕಾರಣಗಳನ್ನ ಮತ್ತು ಬಿಗಿಯಾಗಿ ಹಿಡಿದುಕೊಂಡಿರುವ ಆ ಹಳೆಯ ಭಾವನೆಗಳನ್ನ ಸಂಪೂರ್ಣವಾಗಿ ಬಿಟ್ಟುಬಿಟ್ಟರೆ, ಆ ಎಲ್ಲ ಮಂಜುಗಟ್ಟಿದ ಭಾವನೆಗಳಾಚೆಗೆ ಬಹಳ ಸ್ಪಷ್ಟವಾಗಿ ಉಳಿಯುವ ಆ ಅಸಲಿ ನೀವು ಯಾರು? ಎಂಥ ಪ್ರಬಲವಾದ ಚಿಂತನೆ ಇದು! ನಮ್ಮ ಭಾವನೆಗಳು ನಮ್ಮನ್ನೇ ಆಳು ಬದಲು ಆ ಎಕ್ಸ್ರೇ ಯಂತ್ರದಲ್ಲಿ ಕಾಣದ ಆದ್ರೆ ಸತ್ಯವಾಗಿರುವ ಆ ನಮ್ಮ ಅಸಲಿ ಅಸ್ತಿತ್ವವನ್ನ ಹುಡುಕುವ ಜವಾಬ್ದಾರಿಯನ್ನ ನಮಗೆ ನಾವೇ ಬಿಟ್ಟುಕೊಳ್ಳೋಣ. ಪ್ರತಿದಿನದ ಕೃತಜ್ಞತೆ ಮತ್ತು ಅರಿವಿನಿಂದ ನಮ್ಮ ಮನಸ್ಸೆಂಬ ಜಾಗವನ್ನ ನರಕವಾಗದಂತೆ ತಡೆದು ಅದನ್ನ ನಮ್ಮದೇ ಸ್ವರ್ಗವನ್ನಾಗಿ ನಿರ್ಮಿಸಿಕೊಳ್ಳೋಣ. ಈ ಜ್ಞಾನ ಕೇಳುಗರೆಲ್ಲರ ದೈನಂದಿನ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಲಿ ಎಂದು ಆಶಿಸುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೀವಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.